ಚಾನಲ್. ಇವತ್ತು ಮದುವೆ ಆಗಿ ಬಂದಿದ್ದ ಮನೇಲೆ ಬಂದಿದ್ದೀವಿ ವಿರಾಜಪೇಟೆಗೆ. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಮ ಅತ್ತೆ ಮನೆಯಲ್ಲ ಚಿಕ್ಕತ್ತೆ ಮನೆಯದು ಗೃಹ ಪ್ರವೇಶ ಇತ್ತು, ಹಂಗಾಗಿ ಬಂದಿದ್ದೀವಿ. ಸೊ ಮತ್ತೆ ಎಲ್ಲರೂ ಹೇಗಿದ್ದೀರಾ? ಮತ್ತು ಲಾಸ್ಟ್ ವೀಡಿಯೋಗೂ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರೋ ಬೇಗ 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 ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡಿ. ಮಿಸಸ್ ಸುನಿಲ್ SK ಅಂತ ಇದೆ ಹೊಸ ಅಕೌಂಟು. ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು, ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೆಂತ ಹೇಳೋದು, ಮತ್ತು ಏನಂದರೆ ಈ ವ್ಲಾಗಲ್ಲಿ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ, ಮತ್ತು ನನ್ನ ಹಸ್ಬೆಂಡ್ ಫ್ಯಾಮಿಲಿನ ನಾನು ಪರಿಚಯ ಮಾಡಿಕೊಡ್ತೀನಿ. ಯಾಕೆಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನಮ್ಮ ಅಮ್ಮನ ಮನೇಲಿದ್ದಾಗ ಅಲ್ಲಿ ಸುಮಾರು ಅಂದರೆ ನಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಫುಲ್ ಆಗಿಲ್ಲ, ಆಲ್ಮೋಸ್ಟ್ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಆ್ಯಂಡ್ ಇಲ್ಲಿ ಸಹ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿನ ಆದಷ್ಟು ತೋರಿಸ್ಕೊಡ್ತೀನಿ, ಪರಿಚಯ ಮಾಡಿಕೊಡ್ತೀನಿ. ಮತ್ತು ಒಂದು Q&A ಮಾಡಬೇಕು ಅಂತಿದ್ದೀನಿ, ನೋಡೋಣ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ. ಸುಮಾರು ಜನ ಕೇಳಿದ್ದಾರೆ, ಆದ್ದರಿಂದ ಸೊ ಎಲ್ಲನೂ ಒಂದ್ಸಲ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ಈಗ ಬನ್ನಿ, ನಾನು ಮದುವೆ ಆಗಿ ಬಂದಿದ್ದ ಮನೆ ಹೆಂಗಿದೆ ಲೈಟಾಗಿ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಸೊ ಮೇಲಿಂದ ಇಳ್ಕೊಂಡು ಬರ್ತೀವಿ. ಮೇಲಿಂದ ಯಾಕೆ ಇಳ್ಕೊಂಡು ಬರ್ತೀವಿ ಅಂದರೆ ಬೆಟ್ಟದ ಮೇಲೆ ಮನೆ ಇರೋದು, ಆದ್ದರಿಂದ ರೋಡು ಕನೆಕ್ಟ್ ಆಗಿರೋದ್ರಿಂದ ಹೀಗೆ ಇಳ್ಕೊಂಡು ಬಂದರೆ ಇಲ್ಲಿ ಪೋರ್ಟಿಕ್ಕಿದ್ದು ಎಂಟ್ರೆನ್ಸಲ್ಲೇ. ಅದು ಬಂದು ಈಗ ತಂದಿರೋ ನಾಯಿ ಅಂತೆಲ್ಲ ನಾಯಿನೇ, ಡಿಕ್ಕಿ ಅಂತ. ಇದು ಮನೆ ಹೆಸರು ಬಂದು ಶೇಷಾದ್ರಿ ನಿಲಯ ಅಂತ. ಎಂಟ್ರಿ ಆದಂಗೆ ಸಿಗೋದು ಹಾಲಲ್ಲಿ ಆ್ಯಸ್ ಯೂಶುವಲ್ ಫೋಟೋ ಫ್ರೇಮ್ಸು, ದೇವ್ರು, ಒಂದು ಪುಟ್ಟದ ಒಂದು ದೇವ್ರ ಮನೆ, ಒಂದು ವಾಸ್ತುಗಿರ, ಟಿವಿ, ಒಂದು ಶೋಕೇಸು ಅಷ್ಟೇ. ಹಂಗೆ ರೈಟಿಗೆ ಹೋದರೆ 2 ಡಬಲ್ ಬೆಡ್ರೂಮು, ಇಲ್ಲೂ ಸಹ 1 ಡಬಲ್ ಕಾಟು, ಒಂದು ಗಾಡ್ರೇಜು ಮತ್ತು ಟೇಬಲ್ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಈ ಕಡೆ ರೂಮ್ ಬಂದು ನಾವಿದ್ದಿದ್ದು ಅಂದರೆ ನಾ ಮದುವೆಯಾಗಿ ಸ್ಟಾರ್ಟಿಂಗ್ ಬಂದಿದ್ದು ರೂಮ್ ಇದ್ದೇನೆ. ಆವಾಗ ಡಬಲ್ ಕೋಟು ಮತ್ತು ವಾರ್ಡ್ರೋಬು, ಟೇಬಲ್ ಎಲ್ಲ ಇತ್ತು. ಬಟ್ ಈಗ ನಾವು ಆ ಕಡೆ ಶಿಫ್ಟ್ ಆಗಿರೋದ್ರಿಂದ 2 ಕಾಟ್ ಇದೆ. ಇವಾಗಲೂ ಬಂದರೆ ನಾವು ಸ್ಟೇ ಆಗೋದಿದೆ ರೂಮಲ್ಲಿ, ನಾನೇ ಆಗಲಿ ನಮ್ಮ ಅಕ್ಕ ನಮ್ಮ ಭಾವನೇ ಆಗಲಿ ಬಂದರೆ ಜಾಸ್ತಿ ನಾವು ಇದೇ ರೂಮಲ್ಲಿ ಇರ್ತೀವಿ. ನೆಕ್ಸ್ಟ್ ಅಲ್ಲಿಂದ ಹಿಂಗೆ ಬಂದರೆ ರೈಟ್ ಸೈಡ್ಗೆ ಒಂದು ವೆಸ್ಟರ್ನ್ ಟಾಯ್ಲೆಟ್ ಪ್ಲಸ್ ಬಾತ್ರೂಮ್, 2 ಕನೆಕ್ಟೆಡ್ ಅಟ್ಯಾಚ್ಡ್. ಹಂಗಿಂದ ಹಿಂಗೆ ಬಂದರೆ ಇಲ್ಲೇ ಪಕ್ಕದಲ್ಲೇ ಡೈನಿಂಗ್ ಹಾಲ್ ಮತ್ತು ವಾಶ್ ಬೇಸಿನ್ ಎಲ್ಲ ಇದೆ. ಅಲ್ಲಿಂದ ಪಕ್ಕದಲ್ಲೇ ಅಡುಗೆ ಮನೆ ಲಾಸ್ಟಲ್ಲಿರೋದು ನೋಡಿ, ಹಿಂಗಿದೆ ಅಡುಗೆ ಮನೆ. ಹಂಗೆ ಬ್ಯಾಕ್ ಸೈಡು ಹಳೆ ಮನೆ ಇದ್ದಿದ್ದು. ಹಳೆ ಮನೆಗೆ ಒಂದು ಟಾಯ್ಲೆಟು ಮತ್ತು ಇಂಡಿಯನ್ ಟಾಯ್ಲೆಟು ಮತ್ತು ಬಾತ್ರೂಮ್ ಎಲ್ಲ ಇತ್ತು. ಅದೇ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿರೋದು. ಇನ್ನು ಎಕ್ಸ್ಟ್ರಾ ರೂಮ್ ಇರೋದನ್ನೆಲ್ಲ ಸೌದೆ ರೂಮ್ ಮಾಡ್ಕೊಂಡಿದ್ದಾರೆ. ಹಾಗೆ ವಾಪಸ್ ಬಂದು ದೇವ್ರ ಮನೆ ತೋರಿಸಿರ್ಲಿಲ್ಲ ಕ್ಲಿಯರಾಗಿ ಅಂತ ತೋರಿಸೋಣ ಅಂತ. ನಮ್ಮ ಮನೆ ದೇವರು ಬಂದು ತಿರುಪತಿ ಗೋವಿಂದ ಬಾಲಾಜಿ ಶ್ರೀನಿವಾಸ. ನೋಡಿ ನಮ್ಮ ಮನೆ ದೇವರು ಪೂಜೆ ಎಲ್ಲ ಆಗಿ ದೀಪ ಎಲ್ಲ ಇಟ್ಟಾಗಿತ್ತು. ಆಮೇಲೆ ಇವ್ರು ನೋಡಿ ಫ್ಯಾಮಿಲಿ ಫೋಟೋ. ಹಾಗೆ ಆಚೆ ಬಂದರೆ ಆಗಲೇ ತೋರಿಸ್ತಲ್ಲಿದ್ದು ಹೊರಾಂಡ. ನನ್ನ ಹಸ್ಬೆಂಡ್ ಮನೆಯ ಹೋಮ್ ಟೂರ್ ಅಂತ ಹೇಳೋಕ್ಕಾಗಲ್ಲ, ಲೈಟಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಬನ್ನಿ ಗೃಹ ಪ್ರವೇಶ ಮನೆಗೆ ಹೋಗೋಣ. ಗೃಹ ಪ್ರವೇಶ ಎಲ್ಲೂ ಅಲ್ಲ, ಇಲ್ಲೇ ಪಕ್ಕದಲ್ಲೇ ತೋರಿಸ್ಕೊಡ್ತೀನಿ ಅದನ್ನು ಸಹ. ಇವಳು ಗೊತ್ತಲ್ಲ, ಲಾಸ್ಟ್ ಬ್ಲಾಗಲ್ಲಿ ಆಲ್ರೆಡಿ ತೋರಿಸಿದ್ದೀನಿ, ಕೃಷಿಕಾ. ಇವರು ಹಾಯ್ ಮಾಡಿ ಲಡ್ಡು, ಹಾಯ್. ಇವ್ರು ಯಾರು ಗೊತ್ತಾ? ಯಾರಕ್ಕ ನೀವು? ಅಯ್ಯೋ, ನಾನು ದೊಡ್ಡ ಮಮ್ಮಿ ನನ್ನ. ನೋಡಿ ಕೃಷಿ, ನಿಮ್ಮ ಮಮ್ಮಿ ಎಲ್ಲ ಇಲ್ಲಿ ಯಾಕೆ? ಮೂಗಲ್ಲಿ ಏನಾಯ್ತು? ಹುಷಾರಾಗಿದ್ಯಾ? ಸಣ್ಣಾಗ್ಬಿಟ್ಟಿದ್ದಿ. ಬಾಬಾ ತಿಂದೆ, ಡ್ಯೂಟಿಗೆ ಹೋಗಿದ್ದು ಬರ್ತೀನಿ ಅಂದ್ರಿ. ಸೊ ಬನ್ನಿ, ಇದು ನಮ್ಮ ಚಿಕ್ಕ ಮಾವ ಅವ್ರ ಮನೆ. ಇದೇ ಮನೆ ಗೃಹ ಪ್ರವೇಶಕ್ಕೆ ಬಂದಿರೋದು. ತುಂಬ ದಿನದ ಕನಸು ಇವರ ಮನೆ. ಇವಳು ನನ್ನ ನಾದ್ನಿ, ಇವ್ರದೇ ಮನೆ. ವೆಲ್ಕಮ್. ಹಾಯ್. ಇವಳು ಮೇಘ ಅಂತ, ನಂದು ಹಸ್ಬೆಂಡು ಚಿಕ್ಕಪ್ಪನ ಮಗಳು, ನನ್ನ ನಾದ್ನಿ. ಸೊ ನನ್ನ ಫ್ಯಾಮಿಲಿನ ಇನ್ನೂ ನಾನು ಪರಿಚಯ ಮಾಡಿಕೊಟ್ಟಿರಲಿಲ್ಲ. ಇವತ್ತು ವ್ಲಾಗಲ್ಲಿ ಆದಷ್ಟು ಎಲ್ಲ ಸೇರಿದ್ದಾರೆ, ಆದಷ್ಟು ಕವರೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಇವ್ರ ಮನೆ ಬಗ್ಗೆ ಇವಳೇ ಹೇಳ್ತಾಳೆ. ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ ಮನೆ ಕನ್ಸ್ಟ್ರಕ್ಷನ್ಗೆ? 8 ಇಯರ್ಸ್. ಜೋರಾಗಿ ಹೇಳ್ಬೇಕು. 8 ಇಯರ್ಸ್ ಇಂದಲೂ ಸ್ಟಾರ್ಟ್ ಮಾಡಿ ಇವಾಗ ಕಂಪ್ಲೀಟ್ ಮಾಡಿದ್ದೀವಿ. ತುಂಬ ದೊಡ್ಡ ಕನಸಿನ ಮನೆ ನಮ್ದಿದು. ನಮ್ಮ
ಅಪ್ಪ ಅಮ್ಮಂದು ತುಂಬ ಖುಷಿಯಿಂದ ಅಂದರೆ ಅವ್ರು ಮಾಡಲೇಬೇಕು ಅಂತ ಹೇಳಿ ಅವ್ರ ಕನಸಿನ ಮನೆ ಆಗಿತ್ತು. ಅದನ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನೇನು ಹೇಳ್ತೀಯ? ಖುಷಿ ಹೆಂಗ ಅನಿಸ್ತಿದೆ ಇವತ್ತು? ಖುಷಿ ಆಗ್ತಿದೆ. ಕಷ್ಟಪಟ್ಟಿದ್ ಮನೆಗೆ ಇವತ್ತು ಸೇರ್ತಿದ್ದಾರೆ. ಇಲ್ಲಿಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಳು ಮೇಘ ಅಂತ ಸ್ಟಾರ್ಟ್ ಕರೀಬೇಕ ನೀವು? ಬನ್ನಿ, ವೆಲ್ಕಮ್. ಇವ್ರು ಯಾರು ಎಲ್ಲರೂ ಪರಿಚಯ ಮಾಡು ಮೇಘ. ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮಂದು ಅಮ್ಮ, ನನ್ನ ಅಜ್ಜಿ ಕೆಂಪಮ್ಮ. ಹಾಯ್ ಮಾಡಿ. ಇವರೇ ಇವಾಗ ಎಡ್ಡೆ ತಲೆ ಫ್ಯಾಮಿಲಿಗೆ. ಇವ್ರು ಗೊತ್ತಲ್ಲ, ಇವ್ರು ನಮ್ಮ ಅತ್ತೆ. ಆಲ್ರೆಡಿ ನೋಡಿದ್ದೀರಲ್ಲ, ನಾನು ಲಾಸ್ಟ್ ವ್ಲಾಗಲ್ಲಿ ತಿರುಪತಿ ವ್ಲಾಗಲ್ಲೂ ಹಾಕಿದ್ದೀನಿ, ಮತ್ತು ಫ್ಯಾಮಿಲಿ ವ್ಲಾಗಲ್ಲೂ ಇದ್ರು. ಇವ್ರು ನನ್ನ ಮೈದ್ನ, ಚಿಕ್ಕ ಮೈದ್ನ ವಿಜಿ ಅಂತ. ನಾನು ಫಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ಇವನು ಸಹ ನೋಡಿಲ್ಲ ಅಂದರೆ ಒಂದ್ಸಲ ನೋಡಿ. ಆ್ಯಂಡ್ ಇವರು ದರ್ಶು ಅಣ್ಣ ಅಂತ, ಅವರ ಅಣ್ಣನ ಮಗ. ಅಂದರೆ ನೆಕ್ಸ್ಟ್ ತೋರಿಸ್ತೀನಿ ರೀ, ಅವ್ರ ಅಣ್ಣನ ಮಗ ಇವನು ನಕ್ಷು ಅಂತ. ನಕ್ಷ್ ಅಂತ ಅವನ ಹೆಸರು. ಇವರು ನಮ್ಮ ಚಿಕ್ಕತ್ತೆ, ಜಯಂತಿ ಅತ್ತೆ ಅಂತ, ಎರಡನೇ ಅತ್ತೆ. ನಮಗೆ ಟೋಟಲ್ 3 ಜನ ಅತ್ತೆ ಅಂದಿರು. ಅಂದರೆ ನಾವು ಸುತ್ತ 3 ಮನೇಲಿರೋದು, 3 ಜನ ಅತ್ತೆ ಅಂದಿರಿದ್ದು. ಸೊ ಇವರು ನಮ್ಮ ಒಂದು ಅಕ್ಕ, ಅಂದರೆ ಸುನಿಗೆ ಅತ್ತೆ ಆಗಬೇಕು ಆವಜ್ಜಿ ಇವರು. ಸುನಿಲ್ದು ಅತ್ತೆ ಅಂದರೆ ನನಗೆ ದೊಡ್ಡಮ್ಮ ಆಗಬೇಕು, ಬಟ್ ಏಜ್ ಆಗಿರೋದ್ರಿಂದ ಆಗಿಂದ ಅಜ್ಜಿ ಅಂತ ಅಮ್ಮ ಅಂತಲೇ ಕರೆದ ಅಭ್ಯಾಸ. ಹಾಗೆ ಇವನು ಗೌತಮ್ಮ. ಇವರು ಸಹ ಪಾರ್ವತಿ ಅಮ್ಮ, ಸುನಿದು ಅತ್ತೇನೆ, ದರ್ಶನವರಮ್ಮ. ಇವರೇ ಈ ಮನೆಯ ಒಡೆಯ, ಯಜಮಾನ ಅಂತ ಹೇಳ್ತೀವಿ. ಗೃಹ ಪ್ರವೇಶಕ್ಕೆ ಬಂದಿದ್ದೇವಲ್ಲ, ಈ ಮಾವನ ಮನೆಗೆ ವೆಂಕಟೇಶ್ ಅಂತ. ಹಂಗೆ ಅವ್ರನ್ನ ರೇಗಿಸ್ತಿದ್ದೆ. ಹಾಗೆ ಮಾತಾಡಿಕೊಂಡು ಈ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಮಾಡಿದ್ರ ಬಗ್ಗೆ ಕೇಳಿಕೊಂಡು ಮಾತಾಡ್ಸ್ಕೊಂಡಿದ್ವಿ. ಇವರೆಲ್ಲ ಅಕ್ಕ ತಮ್ಮ. ನಮ್ಮ ಮಾವ ಒಬ್ಬರು ಆಮೇಲೆ ವೀಡಿಯೋದಲ್ಲಿದ್ದಾರೆ. ಇವಳು ನೋಡಿ ಪರಿಚಯ ಮಾಡ್ಕೊಡ್ತಿದ್ಲು ಅವ್ರ ಅಪ್ಪನ. ನಮ್ಮ ಅಪ್ಪ ನೋಡಿ ಇವರು ಅಂತ. ಅಪ್ಪ ಮಗಳು. ಇನ್ನು ಮೋನು ಅಂತ, ಮೋನು ಅವನ್ನ ಫಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ. ಅವನು ಎಲ್ಲೋ ಹೋಗಿದ್ದ, ಮತ್ತು ನಮ್ಮ ಬಾವನೂ ಎಲ್ಲೋ ಹೋಗಿದ್ರು. ಇನ್ನೊಬ್ರು ನಂದು ಸುನೀತ್ ತಂಗಿ, ನಮ್ಮ ಅತ್ತಿಗೇನೂ ಸಹ ಲೇಟಾಗಿ ಬಂದರು. ನೆಕ್ಸ್ಟ್ ಅವರೆಲ್ಲ ವೀಡಿಯೋದಲ್ಲಿ ಬಂದಿದ್ರು, ಅದನ್ನೆಲ್ಲ ಕ್ಲಿಪ್ಪಿಂಗ್ ಹಾಕ್ತೀನಿ. ಇದು ದೇವ್ರ ಮನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಚೆನ್ನಾಗಿ ಇಷ್ಟ ಆಯಿತು ಮನೆಯೆಲ್ಲ. ಇವರು ನಮ್ಮ ಅತ್ತೆ, ಅಂದರೆ ಮೇಘ ಅವ್ರದ್ದು ಅಮ್ಮ, ನಮ್ಮ ಚಿಕ್ಕತ್ತೆ. ಲಾಸ್ಟ್ ಇಯರ್ ಡೆತ್ ಆಯಿತು. ಬಟ್ ಅವ್ರು ಇರಬೇಕಿತ್ತು ಈ ಟೈಮಲ್ಲಿ. ತುಂಬ ಖುಷಿ ಪಡ್ತಿದ್ರು. ಅವ್ರ ಕನಸಿನ ಮನೆ ಇದು. ಇದು ಗೌತಮ್ ಅವರ ಅಕ್ಕ ನೇಹ. ಇವರು ಪ್ರಸಾದ್ ಅಣ್ಣ ಅಂತ, ಆಲ್ರೆಡಿ ಹೇಳ್ದೆಲ್ಲ, ಪಾರ್ವತಿ ಅಮ್ಮ ಅವ್ರದ್ದು ಫಸ್ಟ್ ಮಗ. ಇವರು ದರ್ಶನ ಎರಡನೇ ಮಗ. ಇವರು ಸಹ ಇವರು ಸುನಿಲ್ ಮತ್ತು ನಮ್ಮದು ಅಕ್ಕ ಹೇಳಿದ್ನಲ್ಲ, ಅವರು ನಮ್ಮ ಮಾವ ಮತ್ತು ಮೇಘ, ವಿಜಿ, ಮೋನ್ ಅವರೆಲ್ಲರೂ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಿದ್ದು. ಅಂದರೆ ಮೋನು ಮತ್ತು ವಿಜಿ ಇಬ್ಬರೂ ಕಾಲೇಜ್, ಮತ್ತು ಮೋನಿಗೆ ಬೇರೆ ಕಡೆ ಜಾಬ್ ಆಯಿತು, ಅಲ್ಲಿ ಮಾಡ್ತಿದ್ದಾನೆ. ವಿಜಿ ಕಾಲೇಜ್ ಹೋಗ್ಬೇಕಂತ ಮಾಡಿಲ್ಲ, ಅಂದರೆ ಕಾಲೇಜ್ಗೆ ಹೋಗ್ತಿದ್ದಾನೆ, ಹಂಗಾಗಿ ಡ್ರಾಪ್ ಮಾಡ್ದೆ. ಮೇಘ ಮಾಡ್ತಿದ್ದಾಳೆ ಈಗ ಪ್ರೆಸೆಂಟ್ಲಿ ಅಲ್ಲೇ. ಸುನಿ ಮತ್ತು ಇವರೆಲ್ಲ ಪೋಸ್ಟ್ ಮ್ಯಾನ್ಗಳೇ ಅಲ್ಲಿದ್ದು. ಅಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟೇ ಆಲ್ಮೋಸ್ಟ್. ಇವ್ರ ಫ್ಯಾಮಿಲಿ ಎಲ್ಲರೂ ವರ್ಕ್ ಮಾಡ್ತಿರೋದೇ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ. ಅದನ್ನೇ ಅಣ್ಣಗೆ ಹೇಳ್ಕೊಂಡು ರೇಗಿಸ್ತಾ ಇದೆ. ಸ್ವಲ್ಪ ಸ್ಕಿಪ್ ಆಯಿತು ಅಂದ್ಬಿಟ್ಟು ಎಡಿಟ್ ಮಾಡು ಅಂತಿದ್ರೆ ಅದನ್ನ ರೇಗಿಸ್ತಿದ್ದೆ. ಇವ್ರದ್ದು ಮಗನೇ ಪ್ರಸಾದ್ ಅಣ್ಣ, ಅಂದರೆ ಈವಣ್ಣ. ಹಾಗೆ ಕಂಟಿನ್ಯೂ ಮಾಡ್ತಿದ್ದೆ. ನಡೀರಿ ಮನೆ ನೋಡೋಣ. ಇದು ಕಿಚನು ನೋಡಿ ಎಷ್ಟು ಚೆನ್ನಾಗುಂಟು. ದೊಡ್ಡದಾಗಿ ಮಾಡ್ಕೊಂಡವ್ರೆ. ಖುಷಿ ಆಯಿತು, ಚೆನ್ನಾಗಿದೆ ಮನೆ. ನನ್ನ ಪಾಪ ತುಂಬ ಕಷ್ಟಪಟ್ಟು ಅವ್ರು ಇಷ್ಟು ವರ್ಷದಕ್ಕೆ ಇವತ್ತು ಒಂದು ಒಳ್ಳೆ ಮನೆ ಸೇರಿದ್ದಾರೆ. ಅದಕ್ಕೆ ಒಂದು ಖುಷಿ. ಅವಳಿಗೆ ಹಂಗೆ ರೇಗಿಸ್ತಾ ಇದೆ, ಎಲ್ಲೇನು ಅಡುಗೆ ಮಾಡ್ತೀಯ ಹೇಳು ಅಂತ. ಪಾಪ ಅವಳು ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾಳೆ, ಚಿಕ್ಕ ವಯಸ್ಸಿಗೆಲ್ಲ ಕಲ್ತಿದ್ದಾಳೆ. ಟಾಯ್ಲೆಟ್ ಇದು ವೆಸ್ಟರ್ನ್ ಟಾಯ್ಲೆಟು ಮತ್ತು ಬಾತ್ರೂಮು. ಅದ್ರ ಪಕ್ಕದಲ್ಲಿರೋದು ಇಂಡಿಯನ್ನು. ಚೆನ್ನಾಗಿ ಪ್ಲ್ಯಾನ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಕಟ್ಟಿದ್ದಾರೆ. ಖುಷಿ ಆಗ್ತದೆ ಮನೆಯೆಲ್ಲ ನೋಡೋಕ್ಕೆ. ಮತ್ತು ಹಿಂಗೆ ಚೆನ್ನಾಗಿ ಬೆಳೀತಿರ್ಲಿಯಪ್ಪ ಅವರು, ಅದೇ ಹೇಳೋದು. ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರ್ಬೇಕಪ್ಪ ಫ್ಯಾಮಿಲಿ ಅನ್ನೋದೇ ನನ್ನ ಇಷ್ಟ, ನಮ್ಮ ಇಷ್ಟ. ನಮ್ಮ ಫ್ಯಾಮಿಲೀಲಿ ಎಲ್ಲರೂ ಚೆನ್ನಾಗಿರಲಿ, ಅದು ನನ್ನ ಖುಷಿ, ನನಗಿಷ್ಟ. ನಮ್ಮ ಅಕ್ಕ ಇವರು ಅಕ್ಕ ಅಂದರೆ ನಾವಿಬ್ಬರು ಒಂಥರ ಫ್ರೆಂಡ್ಸ್ ಥರ. ತೋರಿಸ್ಕೊಡ್ತೀನಿ ಹಂಗೆ. ಅಕ್ಕ ನಿನ್ನೂ ತೋರಿಸ್ಕೊಡ್ತೀನಿ ಬಾ ಅಂತ ಹೇಳ್ತಿದ್ರೆ, ಹಂಗೆ ವೀಡಿಯೋ ಮಾಡ್ಕೊಂಡು. ಇದೊಂದು ಬೆಡ್ರೂಮು. ಈ ಬೆಡ್ರೂಮ್ ತೋರಿಸ್ಕೊಳ್ಳೋಣ. ಅಂದರೆ ಅಲ್ಲಿ ಎಲ್ಲ ಸ್ಟೋರೇಜ್ ಥರ ಎಲ್ಲ ಇಟ್ಕೊಬಿಟ್ಟಿದ್ರೆ, ಈಗೆಲ್ಲ ಮನೆ ಓಪನಿಂಗ್ ಅಂತೇಳಿ ಹಂಗೆ ಅದನ್ನೇನು ತೋರ್ಸೋಕ್ಕಾಗಲಿಲ್ಲ. ಅಲ್ಲಿಂದ ಇದು ಹಳೆ ಮನೆಗೆ ಇವರು ಹೊಸ ಮನೆ ಕನೆಕ್ಟ್ ಮಾಡ್ಕೊಂಡಿರೋದು. ಆ ಮನೆ ಜೊತೆಗೆ ಇದೊಂದು ಬೆಡ್ರೂಮು. ಇದು ಹಳೆ ಬೆಡ್ರೂಮು. ಇಲ್ಲಿಂದ ಹಿಂಗೆ ಹೋದರೆ ಹಳೆ ಮನೆದು ಹಾಲ್ ನೋಡಿ. ಅಕ್ಕ ಹೇಳ್ತಾರೆ, ಮಾತಾಡೋದು ಕೇಳಿಸುತ್ತಾ? ಇದು ಹಳೆ ಮನೆ, ಇದು ಎಂಟ್ರಿ. ಸೊ ನಮ್ಮ ಮನೆ ಎಲ್ಲಿದೆ ಅಂತ ಹೇಳಕ್ಕ, ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲೆ ನಾವಿದೀವಿ. ಬೆಟ್ಟದ ಮೇಲೆ ಮನೆ ಕಟ್ಕೊಂಡಿದೀವಿ. ಆಮೇಲೆ ಯಾವ್ದೋ ಇದು ನಮ್ಮ ಪಕ್ಕದ ಮನೆ, ಇನ್ನೊಬ್ರು ಅತ್ತೆದು ಮನೆ. ಅಲ್ಲಿ ತೋರ್ಸದಲ್ಲ ಜಯಂತಿ ಅತ್ತೆ ಅಂತ, ಅವ್ರದ್ದು ಮನೆ. ಅದು ನಮ್ಮ ಮನೆ. ಇಲ್ಲಿ ನೋಡಿ ಫಸ್ಟ್ ಡಿಕ್ಕಿ ಇದು.
ಡಿಕ್ಕಿ ಹಾಯ್ ಡಿಕ್ಕಿ ಹಾಯ್ ಮಾಡು ಹಾಯ್ ನೋಡ್ತಿದ್ದಾನೆ ಡಿಕ್ಕಿ ಮನೆ. ಆಮೇಲೆ ಬೆಟ್ಟದ ಮೇಲೆ ಇದೀವಿ ಅಂತ ಕಾಡು ಗಿಡದ ಇದೀವಿ ಅಂತ ಅನ್ಕೋಬೇಡಿ, ನಮ್ದು ವಿರಾಜಪೇಟೆ ಸಿಟಿಲೇ ಸರಿನಾ, ಆಮೇಲೆ ಏನೇನೋ ಅನ್ಕೋಬೇಡಿ. ತಗೋ ನೀವು ಬಾಯ್ ಮಾಡ್ಬಿಟ್ಟು ಹೋಗಿ. ಇಷ್ಟೊತ್ತು ವಿಡಿಯೋ ಮಾಡ್ಕೊಟ್ಟಿದ್ದು ಇವ್ರೆ ನಮ್ಮ ಅಕ್ಕನೇ. ನಮ್ಮ ಬಾವ ಇನ್ನ ಬಂದಿಲ್ಲ. ಎಲ್ಲಕ್ಕ ನಮ್ಮ ಬಾವ? ಹಾ, ನಮ್ಮ ಬಾವನ್ ಪರಿಚಯ ಮಾಡ್ಕೊಡ್ಬೇಕು. ನಮ್ಮ ಬಾವ ಎಲ್ಲೋಯ್ತು? ನಮ್ಮ ಬಾವ ಎಲ್ಲೋಯ್ತು? ಇವರು ಸುಧಾ ಅಂತ, ಅಂದರೆ ಸುಧಾ ಅಕ್ಕ, ನಮಗೆ ಚಿಕ್ಕತ್ತೆ ಆಗಬೇಕು. ಅಂದರೆ ಈ ಮನೆ ತೋರಿಸ್ತಲ್ಲ ಆಲ್ರೆಡಿ ಗೌರಿ ಅತ್ತೆ ಅಂತ, ಅವ್ರದ್ದು ತಂಗಿ ನೇಹ ಮತ್ತು ಗೌತಮ್ ಅಂತ ತೋರಿಸ್ತಲ್ಲ, ಅವ್ರದ್ದು ಅಮ್ಮ ಇವರು. ಅವರು ನನಗೆ ರೇಗಿಸ್ತಾ ಇದ್ರು. ನಾನು ಯಾಕೆ ವಾಯ್ಸ್ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸಾಂಗ್ಸ್ ಎಲ್ಲ ಇದೆ. ನಾನೇನಾದರೂ ಅಪ್ಲೋಡ್ ಮಾಡಿದಾಗ ಅದೇನಾದರೂ ಕಾಪಿರೈಟ್ ಕ್ಲೈಮ್ ಅದೇನಾದರೂ ಅಲ್ಲ, ಬಂದೇ ಬರುತ್ತೆ ಕಾಪಿರೈಟ್ ಕ್ಲೈಮು. ಹಾಗಾಗಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಹೋಗಲಿ ಅಂತ ಸುಧಾಕಂದು ಅತ್ತೆ, ಅಂದರೆ ಅವರು ರಿಲೇಟಿವಲ್ಲಿ ಮದುವೆ ಆಗಿರೋದು, ಅವ್ರನ್ನ ಹಂಗೆ ಕೆಣಕ್ತಾ ಇದೆ ಮಾತಾಡಿಸಿ. ಸೊ ನೋಡಿ ಸುನಿ ಹಂಗೆ ರೇಗಿಸ್ತಾ ಇದ್ರು ಅವಕ್ಕಂಗೆ. ಇವ್ರದ್ದು ಅಮ್ಮ ಇವರು ಅಂತಂದ್ರೆ ಪ್ರಸಾದ್ ಅಣ್ಣಂದು, ಅವ್ರ ಹಸ್ಬೆಂಡ್ ಆಗ್ಲೇ ಆಯ್ ಮಾಡಿ ಪ್ರಸಾದ್ ಅಣ್ಣಂದು ವೈಫ್ ಇವರು. ಅದನ್ನ ತೋರಿಸ್ಕೊಳ್ತಾ ಇದೆ. ಹಂಗೆ ಫ್ಯಾಮಿಲಿ ಎಲ್ಲ ಸೇಮ್ ಗ್ರೂಪ್ ಎಲ್ಲ, ಅಂದರೆ ಇನ್ನೂ ತುಂಬ ಜನ ಇದ್ದಾರೆ ಆಯಿತಾ. ನಾನು ಲಾಸ್ಟಲ್ಲಿ ವೀಡಿಯೋನೇ ಮಾಡೋದು ಮರ್ತೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೊಬೈಲೇ ಸ್ವಿಚ್ ಆಫ್ ಆಗೋಯ್ತು. ಹಂಗಾಗಿ ಮಾಡ್ಲಿಕ್ಕಾಗಿಲ್ಲ. ಹಂಗೆ ಮಾತಾಡ್ಸ್ಕೊಂಡು ಅರಟೆ ಹೊಡ್ಕೊಂಡು ಫ್ಯಾಮಿಲಿ ಎಲ್ಲ ಸೇರಿದ್ದು ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್. ಸಂಜೆವರೆಗೂ ಅಲ್ಲೋಗೋಣ ಇಲ್ಲೋಗೋಣ ಅಂತೆಲ್ಲ ಪ್ಲಾನ್ ಮಾಡಿದ್ರೆ ಕೊನೆ ಎಲ್ಲೂ ಹೋಗಿಲ್ಲ. ನೆಕ್ಸ್ಟ್ ಡೇ ಬ್ಲಾಗ್ ಹಾಕ್ತೀನಿ ನೋಡಿ, ಕಂಟಿನ್ಯೂ ಮಾಡಿದ್ದೀನಿ. ಹಂಗೆ ಜಯಂತಿ ಸಂಗೀತ ಅಂತ ಆಯ್ತಾ, ನಿಮ್ಮ ವಿಜಯ್ ಅವ್ರದ್ದು ಅಕ್ಕ, ಅವಳನ್ನ ಪರಿಚಯ ಮಾಡಿರೋದಿಲ್ಲ. ಯಾವ ಲೋಕಲ್ಲೂ ಈಗ ಪರಿಚಯ ಮಾಡ್ತಿದ್ದೀವಿ. ಸೈನ್ಸ್ ಸ್ಟೂಡೆಂಟ್ ವಿಜಿ, ಅವನು ಈಗ ಡಿಗ್ರಿನೇ. ಅಕ್ಕ ತಮ್ಮ ಇಬ್ರು ಡಿಗ್ರಿ ಡಿಗ್ರಿ. ನೆಕ್ಸ್ಟ್ ಹಂಗೆ ಎಲ್ಲಾರನ್ನೂ ಮಾತಾಡ್ಕೊಂಡಿದ್ದೆ. ಅಜ್ಜಿ ಮೇಘ ಚೆನ್ನಾಗಿ ಕಾಣಿಸ್ತಿದ್ರು. ಮೇಘ ಮಕ್ಕಳು ಚೆನ್ನಾಗಿ ಕಾಣಿಸ್ತಿದ್ರು. ಬೆಳಿಗ್ಗೆ ಬೇಗ ಹೋಗೋಕ್ಕಾಗಲಿಲ್ಲ. ಇವನೇ ಮೋಹನ್ ಅಂದರೆ ಮೋಹನ, ನನ್ನ ಮೈದ್ನ ನೋಡಿದ್ದೀರಲ್ಲ ಫಸ್ಟ್ ವ್ಲಾಗಲ್ಲಿ. ನಾನು ಆಲ್ಮೋಸ್ಟ್ ಇನ್ಸ್ಟಾದಲ್ಲೂ ಹಾಕ್ತಿರ್ತೀನಿ. ಹಂಗೆ ಮಾತಾಡ್ಸ್ಕೊಂಡು ಆಟ ಆಡ್ಕೊಂಡು ಇದ್ರ. ಇವರು ನಮ್ಮ ದೊಡ್ಡತ್ತೆನೇ ಆಗಬೇಕಂತೆ. ಸುನಿಗೆ ದೊಡ್ಡತ್ತೆ, ನನಗೆ ದೊಡ್ಡಮ್ಮ ಆಗಬೇಕು. ಹಾಗೆ ಫ್ಯಾಮಿಲಿ ಎಲ್ಲ ಗ್ಯಾದರ್ ಆಗಿ ಒಂದು ಹರಕೆ ಅಂತಿತ್ತು ಆಯಿತಾ ಫ್ಯಾಮಿಲೀಲಿ. ಆ ಹರಕೆ ತೀರ್ಸೋಕ್ಕೆ ಅದು ಇದಕ್ಕೆ ಏನೇನೋ ಪೂಜೆಗಳೆಲ್ಲ ಮಾಡ್ತಿದ್ರು. ಮನೆದೇವ್ರಿಗೆ ಒಂದು ಹರಕೆ ತೀರಿಸ್ಬೇಕಿತ್ತು, ಮನೆ ಮಕ್ಕಳೆಲ್ಲ ಸೇರಬೇಕಿತ್ತು. ಅವರು ಜಗಣ ಅಂತ ಮತ್ತು ಸುಮಾರು ಜನ ನನಗೆ ಇಲ್ಲಿ ಮಿಸ್ ಮಾಡಿದ್ದೀನಿ ವಿಡಿಯೋ ಮಾಡೋದನ್ನು. ಇಲ್ಲಿ ತೋರಿಸ್ಕೊಡ್ತೀನಿ ರೀ. ನಮ್ಮ ಅತ್ತೆಯವರು, ಇದು ನಮ್ಮ ಭಾವನು. ನೆಕ್ಸ್ಟ್ ಅವ್ರು ಹಾಯ್ ಮಾಡ್ತಾರೆ ನೋಡಿ, ಅದರಲ್ಲೂ ನಮ್ಮ ಭಾವನು ಸಹ. ಈ ಕಡೆ ನಕ್ಷೆ ಎತ್ಕೊಂಡಿರೋದು ನಕ್ಷೆ ಅವ್ರದ್ದು ತಾತ, ಪ್ರಸಾದ್ ಅಣ್ಣವ್ರದ್ದು ಪಪ್ಪ. ಎಲ್ಲರೂ ಹಿಂಗೆ ಪೂಜೆ ಎಲ್ಲ ಮಾಡ್ತಿದ್ವಿ. ಪೂಜೆ ಎಲ್ಲ ಮಾಡಿ ಹರಕೆ ಇತ್ತು, ಅದನ್ನೆಲ್ಲ ತೀರಿಸಿ ದೇವ್ರನ್ನೆಲ್ಲ ಕರೆಸಿ ಎಲ್ಲ ಹರಕೆ ತೀರಿಸಿದ್ವಿ ಅವತ್ತಿನ ದಿವಸ ಎಲ್ಲ. ಆಲ್ಮೋಸ್ಟ್ ಫ್ಯಾಮಿಲಿಯವರೆಲ್ಲ ಸೇರಿದ್ವಿ. ಸ್ವಲ್ಪನೇ ಕ್ಯಾಪ್ಚರ್ ಮಾಡಲಿಕ್ಕಾಗಿದ್ದು, ಹೇಳಿದ್ನಲ್ಲ ಆಲ್ರೆಡಿ ಮೊಬೈಲ್ ಸ್ವಲ್ಪ ಸತ್ತೋಗ್ಬಿಟ್ಟಿತ್ತು, ಆದ್ದರಿಂದ ಮಾಡಲಿಕ್ಕಾಗಿಲ್ಲ ನೋಡಿ. ಹಂಗೆ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ಲು ನೇಹ. ಈ ವಿಡಿಯೋ ಮಾಡಿರೋದು. ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನನ್ನ ಫ್ಯಾಮಿಲಿನೇ ಆಗಲಿ, ಸೊನಿ ಫ್ಯಾಮಿಲಿನೇ ಆಗಲಿ, ಯೂಟ್ಯೂಬ್ಗೆ ನಿಜವಾಗ್ಲೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೋಡ್ತೀನಿ, ನಾವು ವಿಡಿಯೋ ನೋಡ್ತೀವಿ ಅಂತ ಹೇಳೋರು ಇರ್ತಾರೆ ನೋಡಿ ಫ್ಯಾಮಿಲಿಲಿ. ಆಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಮಾಡೋರಿಗೆ. ಸ್ವಲ್ಪ ನಮ್ಮಂಥವ್ರಿಗೆ ಇವರು ನಮ್ಮ ಮಾವ ನೋಡಿದ್ದೀರಲ್ವ ಆಲ್ರೆಡಿ. ಸೊ ಎಲ್ಲ ಪೂಜೆ ಗೀಜೆ ಎಲ್ಲ ಮನೆಯವರೆಲ್ಲ ಮಾಡಬೇಕಿತ್ತು. ಪೂಜೆ ಮಾಡ್ತಾಯಿದ್ವಿ. ಪೂಜೆ ಎಲ್ಲ ಮಾಡಿ ಈ ಏನಿದೆಲ್ಲ ಪೂಜೆದು ಖಡ್ಗ ಮತ್ತು ಬೆತ್ತಗಳನ್ನ ಕೊಡಬೇಕಿತ್ತು ನೋಡಿ.
ಕೃಷಿದು ಆಲ್ಮೋಸ್ಟ್ 2-3 ವೀಡಿಯೋದಲ್ಲಿ ಅವಳ ಕ್ಯಾಚ್ ಮಾಡಿದ್ರೆ ಲೇಟಾಗಿ ಬಂದವರು ಎಲ್ಲ ಕಡೆ ಲೇಟಾಗಿ ಬಂದರೆ ಲೇಟೆಸ್ಟು ಇವರೇ ನಮ್ಮ ಭಾವ. ಹಂಗೆ ಪೂಜೆ ಎಲ್ಲ ಆಯಿತು ಆದಮೇಲೆ ನಮ್ಮ ಮನೇಲಿ ಇತ್ತಿಷ್ಟು ಟೈಮು, ಅಲ್ಲಿಂದ ನಮ್ಮ ಚಿಕ್ಕ ಮಾವನ ಮನೆಗೆ ಕೊಡಬೇಕಿತ್ತು. ಅಂದರೆ ನಮ್ಮ ಚಿಕ್ಕ ಮಾವನ ಮೇಲೆ ನಮ್ಮ ಮನೆ ದೇವರೇ ಬರುತ್ತೆ, ಸೊ ಅಲ್ಲಿಗೆ ಅರ್ಪಿಸ್ಬೇಕಿತ್ತು. ಅಲ್ಲಿ ಎಲ್ಲ ದೇವ್ರನ್ನ ಇಡೋದ್ರಿಂದ ಆ ಮನೆಗೆ ಕೊಡಬೇಕಿತ್ತು. ನಮ್ಮ ಮನೆಯಿಂದ ನಮ್ಮ ಭಾವನೆ ತೊಗೊಂಡೋದ್ರು ಅದನ್ನು. ನೋಡಿ, ಆ ವಿಡಿಯೋ ಕ್ಲಿಪ್ಪಿಂಗು ಸಹ ಆ್ಯಡ್ ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಅಲ್ಲಿಗೆ ತೊಗೊಂಡೋದ್ಮೇಲೆ ಅಲ್ಲಿ ದೇವ್ರದ್ದು ಕಾರ್ಯಗಳು ತುಂಬ ಇತ್ತು, ಅದೆಲ್ಲ ಮುಗಿಸಿ ನೆಕ್ಸ್ಟು ನೈಟು ಹೊರಗಡೆ ಹೋದ್ವಿ. ಡಿನ್ನರೆಲ್ಲ ಮುಗಿಸ್ಕೊಂಡು ಸಿಂಪಲಾಗಿ ಮಾಡ್ಕೊಂಡಿದ್ರು. ಮನೆ ಜನ ಅಷ್ಟೇ ಕರೆದಿದ್ದು ಗೃಹ ಪ್ರವೇಶಕ್ಕೆ. ಮನೆ ಜನ ಎಲ್ಲ ಸೇರಿ ಮಾಡಿದ್ದೇನೆ ನೋಡಿ. ನಮ್ಮ ಭಾವ ತೊಗೊಂಡೋಗ್ತಿದ್ದಾರೆ ಅಷ್ಟೇ. ಇಷ್ಟ ಆದಮೇಲೆ ಎಲ್ಲ ಮನೆ ಒಳಗಡೆ ದೇವರೆಲ್ಲ ಕರೆಸಿದ್ದು, ಪೂಜೆ ಎಲ್ಲ ಆಗಿದ್ದು ಆಯಿತು. ಅದಾದಮೇಲೆ ಹೇಳ್ದೆಲ್ಲ ಅದು ಇದು ಆ ಮಾತುಕತೆ ಹರಟೆ ಎಲ್ಲ ಸೇರಿದ್ರೇ ಒಂದು ಖುಷಿ. ನಮ್ಮ ಫ್ಯಾಮಿಲೀಲಿ ತುಂಬ ಖುಷಿಯಿಂದ ಸೇರಿದ್ವಿ. ಇದು ಬೇರೆ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ನೆನೆ ವೀಡಿಯೋನ ಇವತ್ತಿಗೆ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ನೆನೆ ಏನಿಲ್ಲ, ತುಂಬ ಗೆಸ್ಟ್ ಎಲ್ಲ ಇದ್ದರು, ಸೊ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನೈಟು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದು ನೆನೆನೇ ಹೊರಡಬೇಕಿತ್ತು, ಹೊರಟಿಲ್ಲ. ಇಲ್ಲೇ ಸ್ಟೇ ಆಗಿದ್ದೀವಿ ನಮ್ಮ ಬಾವವ್ರ ಮನೇಲೆ, ಎಲ್ಲಿ ವಿರಾಜಪೇಟೆಲೆ. ಸೊ ಇಲ್ಲಿಂದ ಇವತ್ತು ಒಂದು ಸಂಡೇ ವೀಕೆಂಡ್ ಪ್ಲ್ಯಾನ್ ಆಗಿದೆ, ಹೊರಗಡೆ ಹೋಗಿ ಅಲ್ಲಿಂದ ಹಂಗೆ ಮೈಸೂರು ಪೋಯ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನೇನು ಹೇಳ್ತೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಳಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಸಿಸ್ಟರ್ನ ಹಾಯ್ ಮಾಡು. ಹಾಯ್ ಸರಿ ಮಗಳು, ನಾನು ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಮಟನ್ ಮಾರ್ಕೆಟ್. ಫೈನಲಿ ಮನೆಯಿಂದ ಹೊರಟಿದ್ದೀವಿ. ಬಾವಾದು ಹೊಸ ಕಾರಲ್ಲಿ ಹೊರಟಿದ್ದೀವಿ. ಲಾಂಗ್ ಡ್ರೈವ್ ಇದು. ಫಸ್ಟ್ ಬಾವನ ಕಾರಲ್ಲಿ ನಾನು ಹೋಗ್ತಿರೋದು. ಹುಷಾರ ಗಾಡಿ ಓಡಿಸಿ, ನಿಧಾನ. ಥ್ಯಾಂಕ್ ಯು. ವೆಲ್ಕಮ್ ಅಕ್ಕ ನಮ್ದು ಹೊಸ ಕಾರ್ಗೆ. ಸೊ ಹೊರಟಿದ್ದೀವಿ. ಸುನಿ ಆಲ್ರೆಡಿ ಹೋಗಿದ್ದಾರೆ, ಅಂದ್ರೆ ನೆನೆಲ್ಲ ಫ್ಯಾಮಿಲಿ ಗ್ಯಾದರ್ ಆಗಿದ್ವಲ್ವಾ ಗೃಹ ಪ್ರವೇಶಕ್ಕೆ. ಸೊ ಇವತ್ತು ಎಲ್ಲರೂ ಹಾಗೆ ಸಂಡೇ ಅಂತ ಹೊರಗೆ ಹೋಗ್ತಿದ್ದೀವಿ. ನೋಡೋಣ ಹೆಂಗೆ ಹೋಗುತ್ತೆ ಈ ಬ್ಲಾಗ್, ನನಗಂತೂ ಗೊತ್ತಿಲ್ಲ. ಸೊ ಆದಷ್ಟು ಕಂಟಿನ್ಯೂ ಮಾಡ್ತೀನಿ, ಕ್ಯಾಪ್ಚರ್ ಮಾಡ್ತೀನಿ. ಬನ್ನಿ ಕಂಟಿನ್ಯೂ ಮಾಡುವ. ಎಂತ ಮಾಡೋದು ಹೇಳಿ. ಇವ್ರು ನೆನ್ನೆ ಬಂದಿದ್ದಲ್ಲ ಅವರೇ ಇಲ್ಲಿ. ಹಾಯ್ ಮಾಡ್ರಿ ಇವರು ಗೊತ್ತಲ್ಲ, ಈ ಕಳ್ಳ ಗೊತ್ತಲ್ಲ ಇವರು. ಇವರೆಲ್ಲ ನೆನ್ನೆ ಇದ್ದವರು. ಕಾವ್ಯ ಸುನಿಲ್ ಅವರು ಈಗ ಗಂಡ ಹೆಂಡತಿ ಅವರೇ. ಇವನೇ ನನ್ನ ಮೈದ ಹೆಂಗೋ ದುಡ್ಡು ಮಾಡ್ಬೇಕಂತ ಯೂಟ್ಯೂಬಿಗೆ ಬಂದಿದ್ದಾರೆ. ಎಲ್ಲ ಹಾಳು ಮಾಡಕ್ಕೆ ಅಂತಾನೆ ಇವನಿದ್ದಾರೆ. ಸಪೋರ್ಟ್ ಮಾಡಿ ಅವ್ರಿಗೆ. ಫ್ಯಾಮಿಲಿಲಿರೋ ಗಂಡು ಮಕ್ಕಳೆಲ್ಲ ಬರೀ ಕ್ರೇಜಿ ಫೆಲ್ಲೋಗಳೇ. ಅದ್ರಲ್ಲಿ ಮಾತ್ರ ಇವನ್ ಮಾತ್ರ ವೆರಿ ವೆರಿ ಕ್ರೇಜಿ ಫೆಲ್ಲೋ. ಸೊ ಹಂಗೆ ಇಬ್ರು ರೇಗಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ. ಮಳೆ ಕಡಿಮೆ ಇವಾಗ ಕುಶಾಲನಗರ ಹೊರಟಿದ್ವಿ. ಬಟ್ ಈ ಲೇಡಿ ಹೆಂಗೆ ಅಂತ ಗೊತ್ತಿಲ್ಲ. ಇವ ಅಂಕಲ್ ಅವರಲ್ಲ, ಇವ ಅಂಕಲ್ ಪಾಪ ಇವ್ ನಕ್ಷದು ಬಿಟ್ಟಿಲ್ಲ, ಹಂಗ್ ಕಿತ್ಕೊಂಡವನೇ. ಏನ್ ಹೇಳಿ ಕರ್ನಾಟಕನ ಅದೇನಾ. ಸೊ ಫೈನಲಿ ದುಬಾರೆಗೆ ಬಂದಿದ್ದೀವಿ. ದುಬಾರೆ ನೋಡಿ ಬೇಜಾರಾಗೈತೆ. ನೀರು ಜಾಸ್ತಿ ಐತೆ ಅಂದ್ಬಿಟ್ಟು ಬಂದಿದ್ದೀವಿ. ಪ್ಲಾನ್ ಯಾರ್ದು? ಇವ್ರದೇ ಅಲ್ಲಣ್ಣ, ಪ್ಲಾನ್ ಯಾರ್ದಣ್ಣ? ಸೊ ಪ್ಲಾನ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಬನ್ನಿ, ನೀರೆಲ್ಲ ನೋಡಿ ಎಷ್ಟು ತುಂಬಿದೆ. ನಾವು ಬಂದಾಗ ಇಷ್ಟೆಲ್ಲ ನೀರು ನಾವು ಜೀವ ಮಾರ್ದಲ್ಲಿ ನೋಡಿಲ್ಲ. ಹೆಂಗಿತ್ತು ಕಳ್ಳ? ನಮ್ಮ ಜೊತೆ ಬಾರಿ. ಹಿಂದೆಯಿಂದ ಬಂದಿದ್ಯಾ? ನಾನು ತೋಟದಾಗಿದ್ದೆಲ್ಲ ಕೊಡ ವಿಡಿಯೋ ಕೊಡ. ಏನಕ್ಕ ಇಷ್ಟೊಂದು ಮಳೆ ಬರ್ತಿದ್ರ ಕೊಡಗಲ್ಲಿ? ಇದು ನಮ್ಮ ಫ್ಯಾಮಿಲಿಗೆ ಸೇರಿದ ಒಂದು ಹುಡುಗ. ಇವನೊಬ್ಬ ಅವನಲ್ಲ, ಯಾರು ಹೆಣ್ಣು ಕೊಡ್ಬೇಡಿ ಇವನ್ಗೆ. ಹಾಗೆ ಒಂದು ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡೆ. ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ ಅಂತ. ಸುಮ್ಮನೆ ಹೇರ್ ಕಟ್ ಮಾಡಿಸಿರೋದು, ಹೇರ್ ಬಿಡೋಣ ಅಂತಲೇ. ಬಟ್ ಏನೋ ಈಗ ಸ್ವಲ್ಪ ಇರಿಟೇಟ್ ಅನಿಸುತ್ತೆ ಟ್ರಾವೆಲ್ ಟೈಮಲ್ಲಿ. ಆಗ ಎಲ್ಲ ಹೇರ್ ಕಟ್ಬಿಟ್ಟಿದೆ. ನೋಡಿ ಅಕ್ಕ ಮತ್ತು ಇವ್ರೊತ್ತಿಗೆ ಇಬ್ಬರು ಹೋಗಿದ್ದು ಬಂದರು. ನೆಕ್ಸ್ಟ್ ನಾನು ಮತ್ತು ಮೇಘ ಹೋಗ್ತೀವಿ. ಸಂಗೀತಂಗೆ ಆಸೆ ಇತ್ತಾಯ್ತಾ, ಬಟ್ ಹೋಗೋಕ್ಕಾಗಲಿಲ್ಲ. ನಾನು ಮೇಘ ಹೋಗಿದ್ವಿ. ಫಸ್ಟ್ ಟೈಮ್ ನಾನು ಸಹ ಕುದುರೆ ಜೊತೆ ರೈಡ್ ಮಾಡ್ತಿರೋದು. ಕುದುರೆ ರೈಡ್ ನಮ್ಮದೆಲ್ಲ. ನೋಡಿ ಹೆಂಗಿತ್ತಂದರೆ ಫಸ್ಟ್ ಅದು ಮೂವ್ ಆಗೋ ಹೊತ್ತಿಗೆ ಭಯ ಆಯಿತು. ಇದೇನಿದು ಕೊಯ್ಯಿಂಗ್ ಅಂತ. ಹಂಗೆ ಸೈಡ್ಗಳು ಕ್ಯಾಟ್ ವಾಕ್ ಮಾಡ್ಕೊಂಡು ಹೋಗ್ತೈತೆ.
ಆಗ ಫಸ್ಟ್ ಭಯ ಆಯಿತು ಹೋಗೋವರೆಗೂ. ಸ್ವಲ್ಪ ಹೊತ್ತು ದೂರ ಆದಮೇಲೆ ನೋಡಿ ನಮ್ಮ ಅಕ್ಕನ ನನಗೆ ಎಷ್ಟೆಲ್ಲ ಕೇರ್ ಮಾಡ್ತಾರೆ ಅಂತ. ಅವರು ಸ್ವಂತ ಅಣ್ಣ ತಮ್ಮ ಈ ಸುನಿಲ್ ಮತ್ತು ನಮ್ಮ ಬಾವೆ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ದಾರೋ ನಾನು ನಮ್ಮ ಅಕ್ಕನೂ ಸಹ ಹಂಗೆ ಇರೋದು. ಅವರಿಬ್ಬರು ಜೊತೆಲಿ ಹುಟ್ಟೋರು, ಬಟ್ ನಾವಿಬ್ಬರು ಇನ್ನೊಂದು ಮನೆಯಿಂದ ಬಂದಿದ್ದು. ಆ ಫೀಲ್ ನಮ್ಮಿಬ್ಬರಲ್ಲೂ ಇಲ್ಲ. ಯಾವ ಥರ ಅಂದರೆ ನಾವಿಬ್ಬರು ಇರೋದು ನಮ್ಮಿಬ್ಬರ ಮೇಲೆ ಯಾರ ಕಣ್ಣು ಬೀಳೋದು ಬೇಡಪ್ಪ ಅಷ್ಟೇ ನಾನು ಕೇಳೋದು. ಅವ್ರು ನನ್ನ ಫ್ರೆಂಡ್ ಥರನೇ ಸ್ವಂತ ತಂಗಿ ಥರನೇ ಟ್ರೀಟ್ ಮಾಡ್ತಾರೆ. ನಾನು ಸಹ ಹಾಗೆ ಇರೋದು. ನಾವಿಬ್ಬರು ಹಂಗೆ ಎಲ್ಲರನ್ನೂ ಓಪನ್ ಅಪ್ ಆಗಿ ಶೇರ್ ಮಾಡ್ಕೋತೀವಿ. ವಾರ್ಗಿತ್ತೀರಂದರೆ ಏನೇನೋ ಫೀಲ್ ಮಾಡ್ತಾರೆ, ಬಟ್ ನಾವಿಬ್ಬರ ಥರ ಇಲ್ಲ, ಮುಂದೇನೂ ಇರಲ್ಲ. ಐ ಹೋಪ್ ಯಾರ ಕಣ್ಣು ಬೀಳದೇ ಇರಲಿ. ಹಾಗೆ ಮೇಗುನ್ ನಾನು ಇಬ್ಬರು ಹೋದ್ವಿ. ಆ ಕುದುರೆ ರೈಡ್ಗೆ ಎಷ್ಟು ಒಬ್ಬರಿಗೆ 200 ಅಂತ ಕಾಣ್ತಿದ್ದೆ ತಗೊಂಡಿದ್ದು. ಬರೀ ಅಲ್ಲಿಂದ ನೋಡಿ ಇಲ್ಲಿ ಹೋಗ್ತಿದ್ವಲ್ಲ, ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ, ಒಂದು 100 ಮೀಟ್ರ್ ಇಲ್ಲ. ಅಲ್ಲಿಂದ ಮತ್ತೆ ಊಟನ್ ಮಾಡಿ ಕರ್ಕೊಂಡು ಬರ್ತಾರೆ. ಅದಕ್ಕೆ 200 per person ಅಂತೆ 200 per person ಇಲ್ಲ 200 ಗೊತ್ತಿಲ್ಲ. ಒಟ್ಟಿನಲ್ಲಿ ಇವರಿರೇ ಕೊಟ್ಟಿದ್ದಲ್ಲ, ನಾವು ಸುಮ್ಮನೆ ಹೋಗಿ ಬಂದಿದ್ದಷ್ಟೇ. ಮೇಘ ಅಂತೂ ಸಖತ್ ಎದುರ್ಕೊಬಿಟ್ಟು ಇಲ್ಲಿ ಮುಂದೆ ಬೇರೆ ಕೂತಿದ್ಲಲ್ಲ, ಹಾಗೆ ನನಗೂ ಭಯ ಆಗಿತ್ತು. ಸ್ವಲ್ಪ ಹೊತ್ತಾದಮೇಲೆ ಓಕೆ ಐ ಫೈಲ್ ಓಕೆ ಅಂತ ಅನ್ನಿಸ್ತು. ಚೆನ್ನಾಗಿತ್ತು ಅದೊಂದು. ಬಟ್ ಮಳೆ ದೇವ್ರೆ, ಈ ಮಳೇಲಿ ನಾವು ಕೊಡಗು ಸುತ್ತಾಡೋದೇ ಇಷ್ಟೊತ್ತಾಯ್ತು. ಇನ್ನೇನಾದರೂ ಹೊರಗಡೆ ಪ್ಲ್ಯಾನ್ ಆಗಿಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಚೆನ್ನಾಗಿತ್ತು ಮಾತ್ರ. ಅಲ್ಲೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿ, ನಾನು ಆ್ಯಕ್ಚುಲಿ ಸಂಡೇನೇ ಮೈಸೂರಿಗೆ ಬರಬೇಕಿತ್ತು. ಎಷ್ಟೊತ್ತಾದರೂ ಮನೆಗೆ ಹೋಗೋಣ ಮೈಸೂರಿಗೆ ಅಂತ ಪ್ಲ್ಯಾನ್ ಆಗಿತ್ತಾ. ಬಟ್ ಹೆವಿ ರೇನಿಂದ ನಾವು ಅವತ್ತು ಸಹ ನಮ್ಮ ಬಾವನ ಮನೇಲಿ ಸ್ಟೇ ಆದ್ವಿ. ಇಲ್ಲಿ ಹೋಗಿದ್ವಿ ಫಸ್ಟು. ಇಲ್ಲೆಲ್ಲ ದುಬಾರೆಲೆಲ್ಲ ನೋಡಿದ್ವಿ. ವಾಟರ್ ರಾಫ್ಟಲ್ಲಿ ಹೋಗೋಣ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದು, ಮತ್ತು ನೀರು ಫೋರ್ಸ್ ತುಂಬ ಇತ್ತು. ಸುಮ್ಮನೆ ಯಾಕೆ ಬರೀ ಏನು ಹೊಸ್ದಾಗೇನು ಹೋಗ್ತಿಲ್ವಲ್ಲ ಅಂತೇಳಿ ವಾಪಸ್ ಬಂದ್ವಿ. ನೋಡಿ ನಾವು ಇಳಿಯೋ ಟೈಮ್ಗೆಲ್ಲ ಒಂಥರ ಭಯ. ಬಟ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಹೋಗಿದ್ದಲ್ಲ, ಖುಷಿ ಆಯಿತು. ಸುನಿ ಮಾತ್ರ ಮಗು ಎತ್ಕೊಂಡಿದ್ರು, ನಾನು ಹಂಗೆ ಜಾಲಿ ಮಾಡ್ಕೊಂಡಿದ್ದೆ. ಹಂಗೆ ನೀರ್ಗಿರೆಲ್ಲ ನೋಡಿಕೊಂಡು ಮಳೆ ಹತ್ರ ಸ್ವಲ್ಪ ರೆಸ್ಟ್ ಕೊಡಲಿ ಅಂತ ಕೂತಿದ್ವಿ. ಹಾಗೆ ಚತ್ತೂರು ಮತ್ತು ನಕ್ಷು ಎಲ್ಲ ಅಲ್ಲಿ ಒಂದು ಕ್ರಾಫ್ಟ್ ಸ್ಟೋರು, ಒಂದು ಸಿಲ್ಕ್ ಸ್ಟೋರ್ ಇತ್ತು. ಅಲ್ಲಿ ಆನೆಗಳ ಜೊತೆ ಆಟ ಆಡ್ಕೊಂಡಿದ್ರು, ಅಂದರೆ ಟಾಯ್ಸ್ ಜೊತೆ ಆಟ ಆಡಿಕೊಂಡು ಅಲ್ಲಿಂದ ನಾವು ಚಿಕ್ಲಿ ಹೊಳೆಗೆ ಹೋದ್ವಿ. ಚಿಕ್ಲಿ ಹೊಳೆಗೆ ನಾನಿದು 2ನೇ ಸಲ ಹೋಗ್ತಿರೋದು. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ ಮಳೆ. ಬಟ್ ಟೂರಿಸ್ಟ್ಗಳ ಕೊಡಗು ಯಾಕೆ ಬರ್ತಾರೆ ಹೇಳಿ, ಇದಕ್ಕೆ ಬರೋದು. ಹಾಗೆ ಆಟ ಆಡಿಕೊಂಡು ಮಳೆಲೇ ನೆನ್ಕೊಂಡು ಹೋದ್ವಿ. ಚೆನ್ನಾಗಿತ್ತು ಮಾತ್ರ ಫೀಲ್. ಅದೂ ಸಹ ಮಳೆಯಲ್ಲಿ ನನಗೆ ಟ್ರಾವೆಲ್ ಮಾಡಬೇಕಂತ ಒಂದು ಆಸೆ ಇತ್ತು. ಮದುವೆಗಿಂತ ಮುಂಚೆಲ್ಲ ಇಷ್ಟ ಇರ್ತಿತ್ತು, ಬಟ್ ಎಲ್ಲ ಮದುವೆ ಆದಮೇಲೆ ನೆರವೇರ್ಬೇಕಂತ ನನ್ನನ್ನೇ ಬರ್ತಿತ್ತು ಅಂತ ಕಾಣ್ತಿದೆ. ಚೆನ್ನಾಗಿ ಸುತ್ತಾಡ್ಕೊಂಡಿದ್ವಿ ಹಾಗೆ. ಹಾಗೆ ಆಡಿ ಕುಡಿ ಚಿಕ್ಲಿ ಹೊಳೆ ಫೈನಲಿ ರೀಚ್ ಆದ್ವಿ. ಈಗ ಎಷ್ಟು ಮಳೆ ಕಮ್ಮಿ ಆಗುತ್ತೆ ಅಂತ ಕಾರಲ್ಲೇ ಕೂತಿದ್ವಿ, ಕಮ್ಮಿ ಆಗಿಲ್ಲ. ಹಂಗೆ ಮಳೆಲೇ ನಿಂತ್ಕೊಂಡು ಓಡೋಣ ಅಂತೇಳಿ ಹೊರಟಿದ್ವಿ. ಇನ್ನೇನು ನೀರಿಗಿಳಿದ್ಮೇಲೆ ಈಜು ಕಲೀಲೇಬೇಕಲ್ಲ, ಸುತ್ತಾಡಕ್ಕೆ ಬಂದಮೇಲೆ ಸುತ್ತಾಡಲೇಬೇಕು ಅಂದ್ಬಿಟ್ಟು ಸುತ್ತಾಡಕ್ಕೆ ಬಂದ್ವಿ. ಹಾಗೆ ಮಳೇಲಿ ಆಟ ಆಡಿಕೊಂಡು ಮಕ್ಳಿಗೆಲ್ಲ ತೋರಿಸ್ಕೊಂಡು. ಚತುರ್ ಏನಿಲ್ಲ, ಚತುರ್ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಡ್ತಾನೆ, ಆದ್ದರಿಂದ ನನಗೆ ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಗ್ರೀನರಿ ಇದೆ, ಚೆನ್ನಾಗಿದೆಲ್ಲ. ಯಾರಿಗೆಲ್ಲ ಕೊಡಗು ಇಷ್ಟ ಕಮೆಂಟ್ ಮಾಡಿ ಹೇಳಿ. ಇದು ಹೇಳ್ದಲ್ಲ ಆಲ್ರೆಡಿ, ನಾನು ಇದು 2ನೇ ಸಲ ಬರ್ತಿರೋದು. ನಾನು ಫಸ್ಟ್ ಟೈಮ್ ಮದುವೆಯಾಗಿ ಸ್ಟಾರ್ಟಿಂಗಲ್ಲಿ ಬಂದಿದ್ದೆ. ಆಗ ಇಷ್ಟು ನೀರಿರಲಿಲ್ಲ, ಇತ್ತು ಬಟ್ ಇಷ್ಟಿರಲಿಲ್ಲ. ನೋಡಿ ಫುಲ್ಲು ಮಿಸ್ಟು, ಫುಲ್ಲು ಮಳೆ. ಈ ಮಳೇಲಿ ಜೋಳ ತಿನ್ನೋದು, ಬಿಸಿ ಬಿಸಿ ಬಜ್ಜಿ ತಿನ್ನೋದು, ಏನು ಸೂಪರ್ ಅಲ್ಲ. ನನಗಿದೆಲ್ಲ ಇಷ್ಟಪ್ಪ. ನೋಡಿ ಹಾಗೆ ಮಾತಾಡಿಕೊಂಡು ಹೋಗೋಣ ಬೇಡವಾ ಡಿಸ್ಕಸ್ ಮಾಡ್ಕೊಂಡು ನಿಂತಿದ್ವಿ, ಹೊರಟ್ವಿ. ಆಮೇಲೆ ಮಳೆಲೇ ನೆನ್ಕೊಂಡು ಹೋಗುವಂತ ತೀರ್ಮಾನ ಆಗಿದೆ. ನಾವೀಗ ಇಲ್ಲಿಗೆ ತಲುಪಿದ್ದೀವಿ ಫ್ರೆಂಡ್ಸ್. ಮಳೆ ನೋಡಿ ಗಾಯ್, ನೀರು ನೋಡಿ ಹೆಂಗ್ ತುಂಬೋಗಿದೆ. ಮನೆ ಕಟ್ಟಿದ್ದೆ ನಿಂಗೆ ಗಡಿಲ್ಲ ಡೆಬಿಟ್ ಮುಗಿ ಬಿಟ್ಟಿರ್ತದೆ. ಇದು ಚಿಕ್ಲಿ ಹೊಳೆ. ಈ ಬೇಸಿಗೆಲೆಲ್ಲ ಬರ್ದೋಗಿತ್ತು, ಈಗೆಲ್ಲ ತುಂಬೋಗೈತೆ. ಜೀವನದಲ್ಲಿ ನೆಮ್ಮದಿ ಸಿಗಕ್ಕ ಬೇಡಕ್ಕ, ಇರೋದೊಂದು ಅಕ್ಕ. ದುಡ್ಡು ಕೇಳ್ದಾಗೆಲ್ಲ ಹಾಕೊಡ್ತಿರ್ತಿ, ಇದಕ್ಕೋಸ್ಕರ ಇಟ್ಕೊಂಡಿದ್ಯಾ? ಅದ ಸುನ್ಯ, ಇರೋದೊಂದು ಅಕ್ಕ. ದುಡ್ಡು ಕೇಳ್ದಾಗೆಲ್ಲ ಹಾಕೊಡ್ತೀಯ ನೀನು. ನೀವು ಓಡ್ತೀರಾ? ಮಾಡ್ತಾ ಇದ್ದೀನಿ. ಅಮ್ಮನ ಮಗ
ಮಳೆ ಜೊತೆ ಅದಪ್ಪ ಹಿಂದೆ ನೀರಾದ್ರೆ ನಮಗೆ ಗೊತ್ತಿಲ್ಲ. ಇದೆಲ್ಲೋಯ್ತು? ಈಲ್ಡ್ ಬೇರೆ ಹಾಕೈತಿ. ಕಷ್ಟಪ್ಪ ಇವ್ರದ್ದು. ವಿಜು ಬೇಜಾರಾಗಬೇಡ, ನೀನು ಮಾತಾಡಿರೋದು ಯಾವುದು ನಾನು ಎಡಿಟ್ ಮಾಡಿಲ್ಲ, ಹಂಗೆ ಹಾಕ್ತಿದ್ದೀನಿ. ಇಟ್ಸ್ ವಾಸ್ ಸೋ ನೈಸ್. ಸೊ ಚೆನ್ನಾಗಿ ಮಾತಾಡಿದೀಯಾ, ಚೆನ್ನಾಗಿದೆ, ಹಂಗೆ ಅದನ್ನ ಹಂಗೆ ಹಾಕ್ತಿದ್ದೀನಿ. ಸೊ ನನಗೆ ಇದನ್ನು ಬ್ಯಾಕ್ಗ್ರೌಂಡಿಂದೆಲ್ಲ ವೀಡಿಯೋ ಮಾಡ್ಕೊಡ್ತಿದ್ದು ವಿಜಿನೇ, ನಮ್ಮದೆಲ್ಲ ವೀಡಿಯೋಸ್ ಮಾಡ್ತಿದ್ದು, ಫೋಟೋಸ್ ತೆಗಿತಿದ್ದು ವಿಜಿನೇ. ಹಂಗೆ ಕೆವೆ ಕೊಡ್ತಾ ಇದ್ವಿ ಅವನಿಗೆ. ಯಾರ್ಯಾರು ಕ್ಯಾಮ್ರಾ ಇಟ್ಕೋತಾರೋ ಅವ್ರಿಗೆಲ್ಲ. ಇದೇ ಚಿಕ್ಲಿ ಹೊಳೆ ಅಂದರೆ ನೋಡಿ, ಸುತ್ತ ನೀರಿದೆ, ಮಧ್ಯದಲ್ಲಿ ಬಂದು ಈ ಥರ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ರೌಂಡ್ ಚಕ್ಲಿ ಥರನೇ ಬೀಳುತ್ತಾರೆ. ಚಿಕ್ಲಿ ಅಂತ ಯಾಕೆ ಇಟ್ರು ಅಂತ ನನಗೆ ಗೊತ್ತಿಲ್ಲಪ್ಪ, ಅದು ಆಮೇಲೆ ನನ್ನ ಮಾತ್ರ ಕೇಳಿಬಿಡಿ. ಸೊ ಇದು ಒಂದು ನಮ್ಮ ಟ್ರಾವೆಲಿಂಗ್ ಔಟಿಂಗ್, ಒನ್ ಡೇ ಪಿಕ್ನಿಕ್ ಏನಾದರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಒಂದು ದಿನ ರಜೆ ಇತ್ತಂತೇಳಿ ನಾವು ಸುತ್ತಾಡಕ್ಕೆ ಬಂದಿದ್ವಿ. ಹಾಗೆ ಫೋಟೋಸ್ ತಗೊಂಡು. ಮೋನಿಗೆ ಮಾತ್ರ ಕಮ್ಮಿ ಕೆವೆ ಕೊಡಲ್ಲ, ಅವನೇನು ಕಮ್ಮಿ ಅಲ್ಲ, ಎಲ್ಲರಿಗೂ ಟಾರ್ಚರ್ ಕೊಡ್ತಾನೆ. ಹಾಗೆ ನಾವು ಅವನಿಗೆ ಟಾರ್ಚರ್ ಕೊಡ್ತಾ ಇದ್ವಿ. ಈಸ್ ಎ ವೆರಿ ಕ್ರೇಜಿ ಫೆಲೋ, ಮೋರ್ ದೆನ್ ಎವ್ರಿ ಒನ್. ತುಂಬ ಒಂಥರ ಒಳ್ಳೆ ಮನುಷ್ಯಪ್ಪ ಅವನು. ಸುಮ್ಮನೆ ಆಗ ಹೇಳಿದ್ದೀನಿ ಕೊಡಬೇಡಿ ಅಂತ. ಪ್ಲೀಸ್ ಯಾರಾದರೂ ಇದ್ದರೆ ಅವನಿಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಮೆನ್ಷನ್ ಮಾಡ್ತಿರ್ತೀನಿ ಆಯಿತಾ, DM ಮಾಡಿ ಡೈರೆಕ್ಟಾಗಿ ಎಲ್ರಿಗೂ ರಿಪ್ಲೈ ಮಾಡ್ತೇನೆ ಆಯಿತಾ. ಆ ಥರ ಏನು ಅನ್ಕೋಬೇಡಿ, ಕೊಡ್ಬೇಡಿ ಅಂತೆಲ್ಲ ಸುಮ್ಮನೆ ಹೇಳಿದೆ. ನೆಕ್ಸ್ಟ್ ಅಲ್ಲಿಂದ ನಾವು ಊಟಕ್ಕೆ ಅಂತ ಅಲ್ಲೇ ಕುಶಾಲನಗರದಲ್ಲಿ ಲಂಚ್ ಬ್ರೇಕ್ ತೊಗೊಂಡ್ವಿ. ಅಲ್ಲೇ ಊಟ ಗೀಟ ಎಲ್ಲ ಮುಗಿಸ್ಕೊಂಡು, ಇದು ನೋಡಿ ಮೈಸೂರು ಮತ್ತು ಕೊಡಗು ಹೈವೇ, ಇದು ಅಲ್ಲ ಮಡಿಕೇರಿ ಹೈವೇ. ಡೈರೆಕ್ಟಾಗಿ ನಾವು ಕುಶಾಲನಗರದಲ್ಲಿ ನೆಕ್ಸ್ಟ್ ಹೋಗಿದ್ದೆ. ಎಲ್ಲಿದು ಏನು ಹೇಳಿ, ಗೆಸ್ ಮಾಡಿ. ಬೇಡ ಬಿಡಿ, ನಾನೇ ಹೇಳ್ತೀನಿ. ಚಿಕ್ಲಿ ಹೊಳೆ ಒಳಗಡೆ ಪವಿಯಕ್ಕ ಮತ್ತು ದರ್ಶನ, ಪ್ರಸಾದ ಅಣ್ಣ ಮತ್ತು ನಕ್ಷು ಬರಲಿಲ್ಲ. ಅರ್ಧಕ್ಕೆ ಸ್ವಲ್ಪ ಮಳೆ ಜಾಸ್ತಿ ಆಯ್ತು ಅಂತೇಳಿ ಅವ್ರು ಹಂಗೆ ರಿಟರ್ನ್ ಆದರು. ಇದು ಹಾಗೆ ವೀಡಿಯೋ ಮಾಡ್ತಿದ್ದೆ, ವಾಯ್ಸೇ ಕೇಳಿಸ್ತಿಲ್ಲ, ಅದಕ್ಕೆ ವಾಯ್ಸ್ ಕೊಡ್ತಿದ್ದೀನಿ. ಅಂದರೆ ಕುಶಾಲನಗರ ಎಲ್ಲಿಗೆ ಬಂದಿದೆ ಅಂತ ಕೇಳ್ದಲ್ಲ, ಸೊ ಗೋಲ್ಡನ್ ಟೆಂಪಲ್ ಬಂದ್ವಿ ನೋಡಿ. ಎಷ್ಟು ಸಲ ಬರ್ತಿದ್ದೀರಾ? ಸೂಪರ್. ನಾನು ಒಂದು 20 ಸರಿ ಬಂದಿರ್ಬೋದು. ಕೊಡಗಲ್ಲೇ ಇದ್ಕೊಂಡು ಎಷ್ಟು ಸಲ? 20 ಸಲ ಆಗೈತಾ? ಎಷ್ಟು ಸತಿ ಬಂದರೂ ಖುಷಿ ಆಗುವಂಥ ಜಾಗ ಅಲ್ಲ ಬಾಬಾ. ಈ ರಿಕವರಿಗೆಲ್ಲ ಬಂದಾಗ ಎಷ್ಟು ಸಲ ಇದೇ ರೂಟಲ್ಲಿ ಓಡಾಡ್ತೀರಾ ತಿಂಗಳಲ್ಲಿ? ಕುಶಾಲನಗರದಲ್ಲಿ ಒಂದು 4-5 ದಿವಸ ಇಲ್ಲೇ ಓಡಾಡ್ಬೇಕು ಆಲ್ಮೋಸ್ಟ್. ಈ ಕೊಡಗಲ್ಲಿ ಎಷ್ಟು ಡಿಸ್ಟಿಕ್ಸ್ಗಳು ನೋಡ್ಬಿಟ್ಟಿದ್ದೀರಾ? ಆಗ ಕೊಡಗಲ್ ಡಿಸ್ಟ್ರಿಕ್ಟ್ ಇಲ್ಲ, ತಾಲೂಕುಗಳು. ತಾಲೂಕುಗಳು 5 ತಾಲೂಕಿದೆ, ಎಲ್ಲ ತಾಲೂಕು ನೋಡಿ. ಎಲ್ಲಾನು ಅಷ್ಟೇ ಇರೋದು? 5 ನೋಡ್ಬಿಟ್ಟಿದ್ದೀರಾ? 3 ಇತ್ತು, ಈಗ 5 ಆಯ್ತು. ಅದ್ರೊಳಗಿರೋ ಊರುಗಳು ಪ್ರತಿಯೊಂದು ಮ್ಯಾಕ್ಸಿಮಮ್. ಇಲ್ಲಿ ನಿಮಗೆ ಇಂಟರ್ವ್ಯೂ ಹೇಳಿ, ಒಂದು 90% ನೋಡಿದ್ದೀರಾ? ಓಕೆ. ನಮ್ಮ ಫ್ಯಾಮಿಲಿಲಿ ಸಖತ್ ಜಾಲಿ ಪರ್ಸನ್ ಇವರು. ಸೊ ರೀಚ್ ಆದ್ವಿ. ಹಾಗೆ ನೋಡೋಕ್ಕೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ರು ಆಯಿತಾ. ನಾನು ಮಗಂಗೆ ಎಲ್ಲ ಡೈಪರ್ ಚೇಂಜ್ ಮಾಡಬೇಕಿತ್ತು, ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ನಾನು ಸುನಿ ಬಾವ ಹೋಗ್ತಿದ್ವಿ. ಹಾಗೆ ಫೋಟೋಸ್ ಎಲ್ಲ ತಗೊಂಡು. ಮಳೆ ಮಾತ್ರ ಕಮ್ಮಿನೇ ಆಗಲಿಲ್ಲ. ಎಷ್ಟು ಮಳೆ ಅಂದರೆ ತುಂಬ ಅಂದರೆ ಅವತ್ತಿಂದನೇ ಸ್ಟಾರ್ಟ್ ಆಯ್ತು ಮಳೆ, ಇನ್ನೂ ನಿಂತಿಲ್ಲ. ನಾನು ಹೋಗಿದ್ದು ಸಂಡೇ, ಬಟ್ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಒಂದು 4-5 ಡೇಸ್ ಆದಮೇಲೆ ಮಗನಿಂದ ಸ್ವಲ್ಪ ಲೈಟಾಗಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗೆ ಮಗ ತುಂಬ ಹೈಪರ್ ಆ್ಯಕ್ಟಿವ್ ಇರೋದ್ರಿಂದ ನನಗೆ ಟ್ರಾವೆಲ್ ಕಷ್ಟ ಅಂತ ಅನಿಸಲ್ಲ. ಅವನು ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಟ್ರಾವೆಲ್ಗೆ, ಮತ್ತು ಜನ ಜೊತೆ ಸೇರೋದೆಲ್ಲ. ನನಗೆ ಅದರಿಂದ ಏನರಲ್ಲೂ ಹಿಂಸೆ ಅಂತ ಅನಿಸಲ್ಲ. ಆಮೇಲೆ ಊಟ ತಿಂಡಿಗೂ ಅಷ್ಟೇ, ಹೊರಗಡೆ ಹೋದಾಗ ಅವ್ನು ನನಗೆ ಒಂದು ಆಲ್ಮೋಸ್ಟ್ ಒಂದು 2-3 ಕಡೆ ಹೋಗಿದ್ದೀವಿ ಅವ್ನು ಕರ್ಕೊಂಡು ಹೋದಾಗ. ಎಲ್ಲೋ ನಮಗೆ ಹಿಂಸೆ ಕೊಡ್ತಿರ್ಲಿಲ್ಲ. ಅವ್ನ ಪಾಡ್ಗೆ ಆಟ ಆಡ್ಕೊಂಡಿರ್ತಿದ್ದ. ಅದು ನಮಗೆ ಪ್ಲಸ್ ಅಡ್ವಾಂಟೇಜ್ ಎಲ್ಲ ಕಡೆ ನಾವು ಸುತ್ತಾಡೋಕ್ಕೆ. ಇವನು ಅಡ್ಜಸ್ಟ್ ಆಗಿದ್ದಾನೆ ಅಂತೂ ನಮಗೆ ಕನ್ಫರ್ಮ್ ಆದಮೇಲೆ ಎಲ್ಲ ಕಡೆ ಸುತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಹಾಗೆ ಆಟ ಆಡ್ಕೊಂಡಿದ್ದ. ಅಲ್ಲಿಂದ ನಾವು ನೆಕ್ಸ್ಟು ರೀಲ್ಸು ವೀಡಿಯೋಸ್ ಎಲ್ಲ ತಗೊಂಡು, ಫೋಟೋಸ್ ಎಲ್ಲ ತಗೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಹಾಗಾಗಿ ಮೈಸೂರಿಗೆ ಹೋಗಲೇ ಇಲ್ಲ, ಡೈರೆಕ್ಟು ವಿರಾಜಪೇಟೆಗೆ ಹೋದ್ವಿ ಎಲ್ಲರೂ. ವಿರಾಜಪೇಟೆಗೆ ಹೋಗಿ ಬಾವವ್ರ ಮನೇಲಿ ಅವತ್ತು ಅಲ್ಲೇ ಸ್ಟೇ ಆದ್ವಿ. ಅವತ್ತು ನೈಟೂ ಸಹ. ನೆಕ್ಸ್ಟ್ ಡೇ ಮಾರ್ನಿಂಗು ಅಕ್ಕನೇ ಬೆಳಗ್ಗೆ ಎದ್ದು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೊಟ್ಟಿದ್ರು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇನ್ನು ಮೈಸೂರಿಗೆ ಹೊರಟ್ವಿ. ಅಂದರೆ ತುಂಬ ಮಳೆ ಇದ್ದಿದ್ದರಿಂದ ಮತ್ತು ಇಲ್ಲೇ ಉಳಿಯೋಣ ಅಂತೇಳಿ ಬಂದೆ. ಗೊತ್ತಲ್ಲ ಕೊಡಗಿನ ಮಳೆ ಹೆಂಗೆ ಅಂತ. ಸೊ ಹೆವಿ ಮಳೆ ಇತ್ತು.
ಹಾಗೆ ಬಂದೆ ವಿಡಿಯೋ ನೆಕ್ಸ್ಟ್ ಎಂಡ್ ಮಾಡ್ತೀನಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೆಕ್ಸ್ಟ್ ಎಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಆ್ಯಂಡ್ ಲೈಕ್ಸ್ ಮಾಡಿ ಬೇಗ ಥ್ಯಾಂಕ್ ಯು. ಇದು ಬಂದು ಕಂಪ್ಲೀಟ್ ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಿಡಿಯೋಗೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.